ಮತ್ತೊಂದು ಕಡೆ ಟಿಬಿ ಜಯಚಂದ್ರ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಅವರ ಬೆಂಬಲಿಗರು ಕೂಡ ನಡೆಸ್ತಾ ಇದ್ದಾರೆ. ಸೊ ಮತ್ತೊಂದು ಕಡೆ ಹೇಳಿಕೆ ಕೊಡುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಬರೀ ನೋಡ್ತಾ ಹೋಗೋಣ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನಲ್ಲಿ ಭಿನ್ನಮತ ಸ್ಫೋಟವಾಗ್ತಾ ಇದೆ. ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಟಿಬಿ ಜಯಚಂದ್ರ ತೀವ್ರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪುಟ ವಿಸ್ತರಣೆ ವಿರುದ್ಧ ಹಿರಿಯ ಶಾಸಕರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಭೆಯನ್ನ ಕೂಡ ನಡೆಸಿದ್ದಾರೆ. ರಾಜೀನಾಮೆಯನ್ನ ನೀಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಿರಿಯ ಶಾಸಕ ಟಿಬಿ ಜಯಚಂದ್ರ. ನಾನು ಕಾಂಗ್ರೆಸ್ಸಿಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳಿ ಜಯಚಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಜನರ ಸೇವೆ ಮಾಡೋದಕ್ಕೆ ಈ ಬಾರಿ ನನಗೆ ಸಚಿವ ಸ್ಥಾನ ಸಿಗತ್ತೆ, ಸಚಿವ ಸ್ಥಾನದ ಆಕಾಂಕ್ಷಿಯೂ ಕೂಡ ಆಗಿದ್ರು. ಬಟ್ ಆದರೆ ಯಾವಾಗ ಕೊನೆಯ ಹಂತದಲ್ಲಿ ಪಟ್ಟಿ ಫೈನಲ್ ಆಯಿತು, ಆ ಪಟ್ಟಿ ಬಿಡುಗಡೆ ಮಾಡಿದ್ರು, ಆ ಒಂದು ಕಾಲ್ಗಾಗಿ ವೇಟ್ ಮಾಡ್ತಾ ಇದ್ರು ಕೆಲ ಹಿರಿಯ ನಾಯಕರುಗಳು. ಈ ಹಿಂದೆಯಿಂದಲೂ ಕೂಡ ರಾಹುಲ್ ಗಾಂಧಿ ಅವರು ಹೇಳ್ಕೊಳ್ತಾ ಬರ್ತಾ ಇದ್ರು, ಕಿರಿಯ ನಾಯಕರಿಗೆ ಈ ಬಾರಿ ಆದ್ಯತೆಯನ್ನ ಕೊಡ್ತೀವಿ ಅಂತ ಹೇಳಿ, ಆದ್ಯತೆಯನ್ನ ನೀಡಬೇಕು ಅಂತ ಹೇಳಿ ಕೂಡ ಹೇಳ್ಕೊಳ್ತಾ ಬರ್ತಾ ಇದ್ರು. ಬಟ್ ಆದ್ರೆ ಕೆಲ ಹಿರಿಯ ನಾಯಕರುಗಳು ಕೂಡ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ರು. ನನಗ್ ಸಿಗತ್ತೆ ಅಂತ ಹೇಳಿ. ಇರೋದು 20 ಸ್ಥಾನ, ಅದರಲ್ಲಿ 19 ಸ್ಥಾನ ಈಗಾಗಲೇ ಹಂಚಿಕೆ ಮಾಡಿದ್ದಾಯ್ತು, ಅಂದ್ರೆ ಸೇರ್ಪಡೆ ಮಾಡ್ಕೊಂಡಿದ್ದಾಯ್ತು. ಇರೋದು 1 ಸ್ಥಾನಕ್ಕಾಗಿ ಈಗಾಗಲೇ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತೀವ್ರ ಲಾಭಿಯನ್ನ ಕೂಡ ನಡೆಸ್ತಾ ಇದ್ದಾರೆ ನಾಯಕರುಗಳು. ಮತ್ತೊಂದು ಕಡೆ ಹಿರಿಯ ನಾಯಕರನ್ನ ಕಡೆಗಣಿಸಲಾಗಿದೆ ಅಂತ ಹೇಳಿ ಹೈಕಮಾಂಡ್ ನಾಯಕರ ವಿರುದ್ಧ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜೀನಾಮೆಯನ್ನ ಕೊಡ್ತೀವಿ ಅಂತ ಕೂಡ ಶಾಸಕ ಟಿಬಿ ಜಯಚಂದ್ರ ಅವರು ಕೂಡ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ನಾನು ಕಾಂಗ್ರೆಸ್ಸಿಗ ಅಂತ ಹೇಳಿ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳಿ ಜಯಚಂದ್ರ ಅವರು ಇಡೀ ಕಾಂಗ್ರೆಸ್ ಅನ್ನೇ ಇಲ್ಲಿ ಪ್ರಶ್ನೆ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕಾಂಗ್ರೆಸ್ಸಿಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಸಚಿವ ಸ್ಥಾನ ಸಿಗದೆ ಹೋದ್ರೆ ಜನರ ಸೇವೆ ಮಾಡೋದಕ್ಕಾಗೋದೇ ಇಲ್ವಾ? ಹಾಗಾದ್ರೆ ಇದು ಯಾವ ಒಂದು ಮಾತನ್ನ ಆಡ್ತಾ ಇದ್ದಾರೆ ಹಿರಿಯ ನಾಯಕರಾಗಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ಸ್ಥಾನಮಾನ ಸಿಗದೆ ಹೋದ್ರೆ ಸಹಜವಾಗಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಮಗೆ ಸ್ಥಾನಮಾನ ಸಿಗತ್ತೆ ಅಂತ ಹೇಳಿ, ನಾನು ಈ ಬಾರಿ ಮಂತ್ರಿ ಆಗ್ತೀನಿ ಅಂತ ಹೇಳಿ. ಅದನ್ನ ಸಿಗದೆ ಹೋದ್ರೆ ಆಕ್ರೋಶಗಳು ಹೆಚ್ಚಾಗೋದು, ರಾಜೀನಾಮೆಯನ್ನ ಕೊಡ್ತೀವಿ ಅನ್ನುವಂತಹ ಬೆದರಿಕೆಗಳು ಹಾಕೋದು ಸರ್ವೇ ಸಾಮಾನ್ಯ. ಇದು ಒಂದು ವಾರಗಳ ಕಾಲ ದೊಡ್ಡ ಹೈ ಡ್ರಾಮಾ ನಡೆಯುತ್ತೆ. ಅವರ ಬೆಂಬಲಿಗರು, ಅವರ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸೋದು, ಪ್ರತಿಭಟನೆಯನ್ನ ಮಾಡೋದು, ಕೆಪಿಸಿಸಿ ಕಚೇರಿ ಮುಂಭಾಗ ಆಕ್ರೋಶವನ್ನು ವ್ಯಕ್ತಪಡಿಸೋದು, ಇದೆಲ್ಲ ಸರ್ವೇ ಸಾಮಾನ್ಯ. ಯಾವಾಗ ಸಚಿವ ಸ್ಥಾನ ಸಿಗದೆ ಇದ್ದಂತಹ ಸಂದರ್ಭದಲ್ಲಿ. ಅದೇ ಸ್ಥಾನಮಾನ ಸಿಕ್ಕಿದ್ರೆ ಯಾರು ಕೂಡ ಈ ರೀತಿಯಾಗಿ ನಾನು ಒಂದು ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳೋದಕ್ಕೆ ಮುಂದಾಗೋದಿಲ್ಲ. ಮತ್ತೆ ಸ್ಥಾನ ಸಿಗದೆ ಹೋದ್ರೆ ಇಡೀ ಕಾಂಗ್ರೆಸ್ ಒಂದು ಕಡೆ ಸರಿಯಾಗಿಲ್ಲ ಅನ್ನುವಂತಹ ಸಂದೇಶವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನಾನಿಲ್ಲಿ ಇದ್ದಿದ್ದೇ ದೊಡ್ಡ ತಪ್ಪಾಗೋಯ್ತು, ಕಾಂಗ್ರೆಸ್ಸಿಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸರಿ ಬಿಡಿ, ಆಯ್ತು, ಕಾಂಗ್ರೆಸ್ಸಿಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆದ್ರೆ ಈಗ ರಾಜೀನಾಮೆಯನ್ನ ಕೊಟ್ಟು ಹೊರ ನಡೀರಿ, ಏನು ಆಪ್ಷನ್ಸ್ ಇಲ್ವಲ್ಲ ನಿಮ್ಮ ಹತ್ರ, ಬಿಟ್ಬಿಡಿ ಪಕ್ಷನ ಅಷ್ಟೇ.